ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ KCET ಫಿಸಿಕ್ಸ್ 2026 A4 ನೋಡಿ ವರ್ಷನ್ A4 ದ ಈಗ ಆನ್ಸರ್ಗಳನ್ನು ನಾವೀಗ ನೋಡೋಣ. ನೋಡಿ A4 ವರ್ಷನ್ ಅಲ್ಲಿ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಫಿಗರ್ಸ್, ಈ ಕ್ವಶನ್ ಏನಿದೆ ಫಸ್ಟ್ ಇದೆ. ಈಗ ನಿಮ್ದು ಒಂದು ವೇಳೆ ವರ್ಷನ್ ಬೇರೆ ಇದ್ರೆ ಈ ಕ್ವಶನ್ ಎಲ್ಲಿದೆ ಅದನ್ನ ನೀವು ಇದನ್ನ ಮಾಡಿಕೊಂಡು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ಗಳು ಸಿಗುತ್ತವೆ. ಅದೇನಂತ ಈ ಪ್ರಾಬ್ಲಮ್ ಏನಾಗೋದಿಲ್ಲ. ಈಗ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಆನ್ಸರ್ ಏನಿದೆ, ಸೆಕೆಂಡ್ 2 ಇದರ ಆನ್ಸರ್ ಇದೆ. ಇನ್ನು ಸೆಕೆಂಡ್ ಕ್ವಶನ್ ನೋಡಿ, ಎ ವೇಫರ್ ಆಫ್ ಪ್ಯೂರ್ ಜರ್ಮೇನಿಯಂ, ಈ ಒಂದು ಕ್ವಶನ್ನ ಆನ್ಸರ್ 4 ಇದೆ. 4 ಇದರ ಆನ್ಸರ್ ಆಗಿದೆ. ಇಲ್ಲಿ ವಿದ್ಯಾರ್ಥಿ ಬೇರೆ ಬೇರೆ ಟಿಕ್ ಮಾಡಿದರೆ ಅದರ ಕಡೆ ಲಕ್ಷ್ಯ ಕೊಡಬೇಡಿ, ನಾನು ಏನು ಹೇಳ್ತಿದ್ದೇನೆ ಅದರ ಕಡೆ ಗಮನ ಕೊಡಿ. ಇನ್ನು ಥರ್ಡ್ ನೋಡಿ, ಥರ್ಡ್ ಕ್ವಶನ್ ಆನ್ಸರ್ ಏನಿದೆ, ಥರ್ಡ್ ಕ್ವಶನ್ ಆನ್ಸರ್ 3 ಇದೆ. ಇನ್ನು ಫೋರ್ತ್ ಕ್ವಶನ್ ಆನ್ಸರ್ ಏನಿದೆ ನೋಡಿ, ಫೋರ್ತ್ ಕ್ವಶನ್ ಆನ್ಸರ್ ಏನಿದೆ 2 ಇದೆ. ಫಿಫ್ತ್ ಕ್ವಶನ್ ಆನ್ಸರ್ 2 ಇದೆ. ಫಿಫ್ತ್ ಕ್ವಶನ್ ಆನ್ಸರ್ 2 ಇದೆ. ಸಿಕ್ಸ್ತ್ ಕ್ವಶನ್ ಆನ್ಸರ್ ಕೂಡ 2 ಇದೆ. ಇನ್ನು ಸೆವೆಂತ್ ಕ್ವಶನ್ ಆನ್ಸರ್ ಕೂಡ 2 ಇದೆ. ಇನ್ನು ಏಯ್ತ್ ಕ್ವಶನ್ ಆನ್ಸರ್ ನೋಡಿ ಏಯ್ತ್ ಕ್ವಶನ್ ಆನ್ಸರ್ ಕೂಡ 2 ಇದೆ. ನೈನ್ತ್ ಕ್ವಶನ್ ಆನ್ಸರ್ 4 ಇದೆ. ಟೆಂತ್ ಕ್ವಶನ್ ಆನ್ಸರ್ ಏನಿದೆ, ಟೆಂತ್ ಕ್ವಶನ್ ಆನ್ಸರ್ 3 ಇದೆ. ಇಲ್ಲಿ 11th ಕ್ವಶನ್ ಆನ್ಸರ್ ಏನಿದೆ 2 ಇದೆ. 12th ಆನ್ಸರ್ ನೋಡಿ, ಇಲ್ಲಿ 12th ಆನ್ಸರ್ ಕೆಲವೊಬ್ರು 4 ಅಂತ ಕೊಟ್ಟಿದ್ದಾರೆ, ಕೆಲವೊಬ್ರು 3 ಅಂತ ಕೊಟ್ಟಿದ್ದಾರೆ. ನಾನು ಕೂಡ ಅಷ್ಟೊಂದಾಗಿ ಡೀಪಾಗಿ ಚೆಕ್ ಮಾಡಿಲ್ಲ. ನಿಮ್ಮದು ಆನ್ಸರ್ ಯಾವ್ದು ಬಂದಿದೆ ಅಂತ ನೀವು ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿ ಕೆಲವೊಂದು ಇದರಲ್ಲಿ 4 ಅಂತ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ, ಕೆಲವೊಬ್ರು 3 ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಇನ್ನು 13th ನೋಡಿ, 13th ಆನ್ಸರ್ 4. ಇನ್ನು 14th ಆನ್ಸರ್ 1. 15th ಆನ್ಸರ್ 3. ಇನ್ನು 16th ಆನ್ಸರ್ ನೋಡಿ, ಇಲ್ಲಿ ಕೂಡ 16th ಆನ್ಸರ್ ಕೆಲವೊಬ್ರು 4 ಅಂತ ಕೊಟ್ಟಿದ್ದಾರೆ, ಕೆಲವೊಬ್ರು 3 ಅಂತ ಕೊಟ್ಟಿದ್ದಾರೆ. ಈಗ ಇಡೀ ಪೇಪರ್ನಲ್ಲಿ ಇವು ಒಂದೆರಡೇ ಹಾಗಾಗಿದ್ದಾವೆ, ಉಳಿದಿದ್ದೆಲ್ಲ ಒಂದೇ ಆನ್ಸರ್ ಬಂದಿದ್ದಾವೆ. ಇನ್ನು 17th ಆನ್ಸರ್ ನೋಡಿ, 17th ಆನ್ಸರ್ ಕೂಡ ಇಲ್ಲಿ ಇದು ಒಂದು ಥಿಯರಿ ಬೇಸ್ಡ್ ಇರೋದ್ರಿಂದ ಕೆಲವೊಬ್ರು ಬರ್ನೌಲಿಸ್ ಪ್ರಿನ್ಸಿಪಲ್ ಅಂತ ಹಾಕಿದ್ದಾರೆ, ಕೆಲವೊಬ್ರು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಹಾಕಿದ್ದಾರೆ. ಇದು ಸೂಕ್ತ ಇರ್ಬೋದೇನೋ ಅಂತ ಅನಿಸುತ್ತೆ, ನೀವು ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನು 18th ನೋಡಿ, 18th ಆನ್ಸರ್ 4. 19th ಆನ್ಸರ್ 3 ಇದೆ. 20th ಆನ್ಸರ್ 2 ಇದೆ. 21st ಆನ್ಸರ್ ಏನಿದೆ, 21st ಆನ್ಸರ್ 4 ಇದೆ. 22nd ಆನ್ಸರ್ ಕೂಡ 4 ಇದೆ. ಇನ್ನು 23rd ಆನ್ಸರ್ ನೋಡಿ, 23rd ಆನ್ಸರ್ ಆಲ್ಮೋಸ್ಟ್ 2 ಕರೆಕ್ಟ್ ಇದೆ, ಕೆಲವೊಬ್ರು 3 ಅಂತ ಹೇಳಿದ್ದಾರೆ. ನಿಮ್ಮ ಆನ್ಸರ್ನ ಕೂಡ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು 24th ಆನ್ಸರ್ ನೋಡಿ, 24th ಆನ್ಸರ್ 4 ಇದೆ. 25th ಆನ್ಸರ್ 1 ಇದೆ. 26th ಆನ್ಸರ್ 3 ಇದೆ. 27th ಆನ್ಸರ್ 4 ಇದೆ. 28th ಆನ್ಸರ್ 3 ಇದೆ. 29th ಆನ್ಸರ್ 3 ಇದೆ. 30 ಆನ್ಸರ್ 2 ಇದೆ. 31st ಆನ್ಸರ್ 2 ಇದೆ. 32nd ಆನ್ಸರ್ 3 ಇದೆ. 33 ಆನ್ಸರ್ 3 ಇದೆ. 34 ಆನ್ಸರ್ 4 ಇದೆ. ಇನ್ನು 35th ಆನ್ಸರ್ ನೋಡಿ 2 ಇದೆ. 36th ಆನ್ಸರ್ ಕೂಡ 2 ಇದೆ. 37th ಆನ್ಸರ್ ಕೂಡ 2 ಇದೆ. 38th ಆನ್ಸರ್ ಕೂಡ 2 ಇದೆ. 39th ಆನ್ಸರ್ ಕೂಡ 2 ಇದೆ. 40 ಆನ್ಸರ್ 1 ಇದೆ. 41 ಆನ್ಸರ್ 1 ಇದೆ. 42 ಆನ್ಸರ್ 3 ಇದೆ. ಇನ್ನು 43rd ಕ್ವಶನ್ ಆನ್ಸರ್ ಏನಿದೆ 3 ಇದೆ. 44th ನೋಡಿ, 44th ಕ್ವಶನ್ ಆನ್ಸರ್ 1 ಇದೆ. 45th ಕ್ವಶನ್ ಆನ್ಸರ್ 4 ಇದೆ. 46th ಆನ್ಸರ್ 3 ಇದೆ. 47th ಆನ್ಸರ್ 3 ಇದೆ. ಇನ್ನು 48th ಆನ್ಸರ್ 1 ಇದೆ. 49th ಆನ್ಸರ್ 2 ಇದೆ.
ಇನ್ನು 50th ಆನ್ಸರ್ 1 ಇದೆ. 51st ಆನ್ಸರ್ ನೋಡಿ, 51st ಆನ್ಸರ್ 3 ಇದೆ. 52nd ಆನ್ಸರ್ 2 ಇದೆ. 53rd ಆನ್ಸರ್ 4 ಇದೆ. 54th ಆನ್ಸರ್ 3 ಇದೆ. 55 ಆನ್ಸರ್ 3 ಇದೆ. 56th ಆನ್ಸರ್ 5 ಇದೆ. 57th ಆನ್ಸರ್ 2 ಇದೆ. 58th ಆನ್ಸರ್ 3 ಇದೆ. 59th ಆನ್ಸರ್ 1 ಇದೆ. 60th ಆನ್ಸರ್ 3 ಇದೆ. ನೋಡಿ, ಎಲ್ಲಿವರೆಗೆ ನಿಮ್ಮ ಫಿಸಿಕ್ಸ್ A4 ವರ್ಷನ್ದ ಆನ್ಸರ್ಗಳನ್ನು ನೋಡಿದ್ವಿ. ನಿಮ್ಮ ಪೇಪರ್ ಹೇಗಾಯಿತು, ನಿಮ್ಮ ಬೋರ್ಡ್ ಮಾರ್ಕ್ಸ್ ಏನಿದೆ ಮತ್ತು CET ಮಾರ್ಕ್ಸ್ ಈಗ ನಿಮ್ಮ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಎಷ್ಟು ಬರ್ತವೆ, ನಿಮ್ಮ ರ್ಯಾಂಕ್ ಎಷ್ಟಾಗ್ಬೋದು ಅಂತ ತಿಳಿಲಿಕ್ಕೆ ಕಾಮೆಂಟ್ನಲ್ಲಿ ತಿಳಿಸಿ. ಅನಲೈಸ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಈ KCETಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಮಾಡ್ತಾ ಇದ್ದು ಅವುಗಳನ್ನು ತಪ್ಪದೆ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.